ದೇಶದ ಆರ್ಥಿಕತೆಯ ಮೇಲೆ ಯಾವುದೇ ದೇಶದ ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮವನ್ನು ಬೀರುವ ಮಳೆ ಬಹುಮುಖ್ಯ ಒಂದು ವ್ಯವಸ್ಥೆ ನಮಗೀಗ. ಅದರಲ್ಲಿ ಮೊದಲ ಬಾರಿಗೀಗ ಮುಂಗಾರು ಸುಮಾರು ದೀರ್ಘಕಾಲ ಹೆಚ್ಚು ಕಡಿಮೆ 2 ದಶಕ, 1.25 ದಶಕದ ನಂತರ ಮೊದಲೇ ಆವರಿಸಿಕೊಂಡಿದೆ ಕರ್ನಾಟಕವನ್ನು. ಈ ರೀತಿ ಸಾಮಾನ್ಯವಾಗಿ ನಾವು ಜೂನ್ ಮೊದಲ ವಾರದಲ್ಲಿ ಮುಂಗಾರಿನ ಅನುಭವವನ್ನು ಪಡೆಯಬೇಕಿತ್ತು. ಕೆಲ ವರ್ಷಗಳಿಂದಂತೂ ಈ ಮುಂಗಾರು ಜೂನ್ ಮೊದಲ ವಾರದ್ದು ಹೋಗಿ ಜೂನ್ ಕೊನೆಯ ವಾರಕ್ಕೂ ಬಂದಾಗಿತ್ತದು. ನಾವು ಅಂದ್ಕೊಂಡ್ವಿ ಹವಾಮಾನದ ಏರುಪೇರಿನಿಂದಾಗಿ ಮುಂಗಾರಿನ ಆ ಮಾರುತದ ಸಮಯವೇ ಬದಲಾಗ್ತಾ ಇದೆಯೇನೋ ಅಂತ ಅಂದ್ಕೊಂಡ್ವಿ. ಈಗ ನೋಡಿದ್ರೆ ರಿವರ್ಸ್ ಆಗಿ ಅರ್ಲಿ ಬಂದಿದೆ. ಇದು ಬದಲಾವಣೆಯ ಮಗದೊಂದು ಮುಖವೇ. ಮಗು ವಿಪರೀತ ಆ್ಯಕ್ಟಿವ್ ಆಗಿ ಆಡಿದ್ರೂ ಅದೊಂದು ರೋಗ ಅಂತಾರೆ ಕೆಲವು ಡಾಕ್ಟ್ರುಗಳು. ಮಗು ಮೂಲೆಯಲ್ಲಿ ಸುಮ್ಮನೆ ಕೂತಿದ್ರು ಸದಾ ಕಾಲನೂ ಅದನ್ನೊಂದು ರೋಗ ಅಂತಲೇ ಅಂತಾರೆ ಡಾಕ್ಟ್ರುಗಳು. ಇದು ಹಾಗೆ, ಮೊದಲು ಬಂದರೂ ಅಷ್ಟೇ, ಆಮೇಲೆ ತಡ ಆಗಿದ್ದರೂ ಅಷ್ಟೇ. ಏನೇನೋ ಅದು ಬಂದಾಗಿದೆ. ನೈಋತ್ಯ ಮುಂಗಾರು ರಾಜ್ಯಾದ್ಯಂತ ಬಂದಿರುವುದು ಸಹಜ ಖುಷಿಗೆ ಕಾರಣವಾಗತ್ತೆ. ಬಿಕಾಸ್ ಕೃಷಿ ಚಟುವಟಿಕೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಈಗಿನ ಮುಂಗಾರು ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಬಹುತೇಕ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡಿನ ಕೆಲ ಭಾಗಗಳು, ಕೊಡಗಿನ ಕೆಲ ಭಾಗಗಳು ಮತ್ತು ಮುಂಬೈ ಕರ್ನಾಟಕದ 1-2 ಜಿಲ್ಲೆಗಳಲ್ಲಿ ಆರ್ಭಟಿಸಿರುವಂಗೆ ಕಾಣಿಸ್ತಾ ಇದೆ. ಮಧ್ಯ ಕರ್ನಾಟಕ ಹಾಗೂ ಹಳೆ ಮೈಸೂರು ಪ್ರಾಂತ್ಯದ ಬಹುತೇಕದಲ್ಲಿ ವಿಪರೀತವಾಗಿ ವ್ಯಾಪಿಸಿರುವ ರಕ್ಷಣಾ ಇನ್ನೂ ಬಂದಂಗಿಲ್ಲ. ಬರ್ಬೋದು ನಾಳೆ ನಾಳಿದ್ರಲ್ಲಿ. 3ನೇ ದಿನಾನೂ ಮಳೆ ಅಬ್ಬರಿಸ್ತಾ ಇದೆ ಕರಾವಳಿಯಲ್ಲಂತೂ, ಮಲೆನಾಡಿನಲ್ಲೂ ಸೇರಿ. NDRFನ ನಿಯೋಜಿಸಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಕೊಂಡಿದ್ದಾರೆ. ಅವೈಜ್ಞಾನಿಕ ಕೆಲ ಕಡೆ ಕಾಮಗಾರಿಗಳಿಂದ, ಅದು ಯಾರದ್ದೇ ಇರ್ಬೋದು, ರಾಜ್ಯ, ರಾಷ್ಟ್ರ, ನ್ಯಾಷನಲ್ ಹೈವೇ ಎಲ್ಲರೂ, ಮತ್ತು ಬಹು ಸಹಜವಾಗಿ ಉಂಟಾಗುವ ಭೂಕುಸಿತದ ಪ್ರದೇಶಗಳಿಂದಲ್ಲೆಲ್ಲ ಮಾಮೂಲಿಯ ವರದಿಗಳು, ಅಂದರೆ ರಸ್ತೆ ಕಾಮಗಾರಿಯಿಂದ ಕುಸಿತ ಇರೋವಂಥದ್ದು ಜಾಗಗಳು ಅಥವಾ ಭೂಕುಸಿತ ಆಗ್ತಿರೋದು, ಗುಡ್ಡಗಳು ಕುಸಿತ್ಕೊಳ್ಳೋದು, ಇದು ಎಲ್ಲವೂ ಬರ್ತಾ ಇದೆ ವರದಿಗಳು. ಬೆಳಗಾವಿಯಲ್ಲಿ ಗೋಡೆ ಒಂದು ಕುಸಿದು ಮಗು ಒಂದು ಬಲಿಯಾಗಿರೋ ವರದಿ ಬಂದಿದ್ದರೆ, ಚಿಕ್ಕಮಗಳೂರು, ಉಡುಪಿ, ಬೆಳಗಾವಿ, ಕಾರವಾರ, ಮಡಿಕೇರಿಯಲ್ಲಿ ಮಳೆ ವಿಪರೀತವಾಗಿ ಬಂದಿದೆ. ರಾಜ್ಯದ 14 ಡ್ಯಾಮ್ಗಳಿಗೆ ಕೇವಲ 3 ದಿನದಲ್ಲಿ ಸುಮಾರು 12 TMC ನೀರು ಬಂದಿದೆ. 14 ಡ್ಯಾಮ್ಗಳಿಗೆ, ಇಟ್ಸ್ ಆಲ್ ರೈಟ್. KRSಗೆ 1 ಅಡಿ ಬಂದಿದೆ. ಒಳಹರಿವು ಒಂದು 9,000 ಕ್ಯೂಸೆಕ್, ದಟ್ಸ್ ಓಕೆ. ಈ ಮಧ್ಯೆ ಭಾರತ ಅತ್ಯಂತ ಉತ್ಕೃಷ್ಟವಾದ ಹವಾಮಾನದ ಮಾದರಿ ಮತ್ತು ಮೊದಲೇ ಪೂರ್ವವಾಗಿ ಅದನ್ನು ಹೇಳುವಂತಹ ಒಂದು ವ್ಯವಸ್ಥೆ, ಭಾರತ್ ಫೋರ್ಕ್ಯಾಸ್ಟ್ ಸಿಸ್ಟಮನ್ನು ಆರಂಭಿಸಿದೆ. ಪೀಪಲ್ಸೇ ಈಗೇನಿತ್ತು ಅದಕ್ಕೆ 4 ಪಟ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಇದರಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕತ್ತೆ ರಾಜ್ಯದಲ್ಲಿ. ಅದು ನಮ್ಮ ರಾಜ್ಯ ಅಲ್ಲ, ಇಡೀ ದೇಶಕ್ಕೂ ಸಿಗತ್ತೆ. ಹೇಗೆ ಸಿಗತ್ತೆ ಅಂದರೆ, ಇಷ್ಟು ಹೊತ್ತಿಗೆ ಮಳೆ ಈ ಭಾಗಗಳಲ್ಲಿ ಆಗುತ್ತದೆ, ನಿಶ್ಚಿತತೆ 80% ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ. ಇದು ಮೋರ್ ಪ್ರಿಡಿಕ್ಟಬಲ್ ಆಗಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಪಾಸಿಬಲ್, ಯಾಕಂದರೆ ತಂತ್ರಜ್ಞಾನ ಅಂತೂ ಇದೆ. ಆಲ್ ರೈಟ್. ಇನ್ನು ಯರಗುಂಡಿ ಫಾಲ್ಸಲ್ಲಿ ಮಳೆ ಬಂದಿರೋ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಬೇಗ ತರಬಹುದು ಅನಿಸುತ್ತೆ. ಜಲಪಾತ ದುಮ್ಮಿಕ್ಕಿ ಹರಿತಾ ಇದೆ. ಮೂಡುಬಿದ್ರೆಯ ಫಾಲ್ಸ್ನಲ್ಲಿ ಕೊಚ್ಚೋಗ್ತಾ ಇದ್ದಾರೆ 5 ಜನ ಪ್ರವಾಸಿಗರು, ಅವ್ರನ್ನ ರಕ್ಷಿಸ್ತಿದ್ದಾರೆ. ಪ್ರವಾಸಿಗರಿಗೆ ಇಳಿದಾಗ ಫಾಲ್ಸಲ್ಲಿ ನೀರಿರಲಿಲ್ಲ, ದಿಢೀರಂತ ಬಂತು, ಗೊತ್ತಿರಲಿಲ್ಲ ಅಂದರೆ ಇಟ್ಸ್ ಆಲ್ ರೈಟ್. ಅದಿಲ್ಲ ಅನ್ನೋದಾದರೆ ಈ ಬಾರಿ ರಾಜ್ಯ ಸರ್ಕಾರ ಎಲ್ಲ ಜಿಲ್ಲಾ SP ಗಳಿಗೆ ಒಂದು ಆದೇಶವನ್ನು ಕೊಡಬೇಕು. ಈ ಬಾರಿ ಹೇಳಿದ ಮೇಲೂ ಹುಚ್ಚಾಟ ಮತ್ತು ತರಲೆ, ದಿಮಾಕು ಮತ್ತು ಕೊಬ್ಬಿನ ಪ್ರದರ್ಶನ ಮಾಡಿ ಹೋಗೋವರ ಮೇಲೆ ಮುಖಾಮೂತಿ ನೋಡದೆ ಕೇಸ್ ಹಾಕಿ, ಅವ್ರು ಬಂದಿರೋ ಊರಿಂದ ಕೇಸ್ ಹಾಕಿರೋ ಊರಿಗೆ ಒಂದು 50 ಸರಿ ಕೋರ್ಟ್ಗೆ ಅಲಿಸ್ಬೇಕು ಅವ್ರನ್ನ. ಅಷ್ಟೇ ಶಿಕ್ಷೆ, ಅವ್ರಿಗೆ ಜಾಸ್ತಿ ಶಿಕ್ಷೆ ಬೇಡ, ಅವ್ರಿಗಿಷ್ಟು ಶಿಕ್ಷೆ ಸಾಕು. ಅವ್ರಿಗೆ ಎಲ್ಲರೂ ಕೋರ್ಟಿಗೆ ಬರಬೇಕು, ಒಂದು 50 ಸರಿ ಬರೋಂಗೆ ಮಾಡಬೇಕು ಅವ್ರನ್ನ. ಇನ್ನೊಂದು ಸರ್ತಿ ಮುಟ್ಕೊಂಡು ನೋಡ್ಕೋಬೇಕು. ಈ ಸರಿ ಆ ಕೆಲಸ ಮಾಡಬೇಕು. ಮಾಡದೇ ಇದ್ದರೆ ಈ ಕಚಡಗಳು ಮಾಡೋವಂತಹ ಕೆಲಸಕ್ಕೆ ನಾವು ಸುಮ್ಮನೆ ದಿನ ಬೆಳಗಾದರೆ ಅದನ್ನು ತೋರಿಸ್ತಾ ಕೂತ್ಕೋಬೇಕು.
ತಲೆಯಲ್ಲಿ ಓದಿರ್ತಾರೋ, ವಿದ್ಯಾವಂತರೋ ಅವಿದ್ಯಾವಂತರೋ, ಕಿಡಿಗೇಡಿಗಳೋ ಕಂತ್ರಿಗಳೋ ಅರ್ಥ ಆಗಲ್ಲ. ಸಾಯೋದಿದ್ರೆ ನೇರವಾಗಿ ಹೋಗಿ ಬಿದ್ದು ಸಾಯ್ಬೋದಪ್ಪ. ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ ಸಾಯಕ್ಕೆ? ಎಂತೆಂಥ ಮಾರ್ಗ ಇದೆ ಸಾಯಕ್ಕೆ. ಹೋಗಿ ಸಾಯಕ್ಕೇನು ರೋಗ? ಅಯೋಗ್ಯರನ್ನ ತೊಗೊಂಬಂದು ಅವ್ರು ಯಾರು ಆಗಿರಲಿ. ಈ ಕೇಸ್ ನಾನು ಮೊದಲೇ ಹೇಳಿದ್ದೀನಿ, ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅಂತ. ಎಲ್ಲರನ್ನೂ ಪುಣ್ಯಕ್ಕೆ ರಕ್ಷಣೆ ಮಾಡಿದ್ದಾರೆ. ಎಸ್, ಇನ್ನು ಮರವೂರಿನ ಕಥೆ ಏನು ಅಂತ ನೋಡೋಣ. ಮಂಗಳೂರು ಹೊರವಲಯದ ಮರವೂರು ಬಳಿ ಫಲ್ಗುಣಿ ನದಿ ತುಂಬಿದೆ. ಮರವೂರು ಡ್ಯಾಂನಿಂದ ನೀರನ್ನು ರಿಲೀಸ್ ಮಾಡಲಾಗಿದ್ದು ಮನೆಗಳಿಗೆ ನೀರು ನುಗ್ಗಿದೆ. ಎರಡೂ ಮನೆಯ ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡಿದ್ದಾರೆ. ಆಲ್ರೈಟ್, ಇದೆಲ್ಲ ತುಂಬ ಸಿಂಪಲ್ ಮ್ಯಾಟರ್ಸ್. ಟಿವಿನವ್ರಿಗೆ ಕ್ಯಾಮ್ರಾ ಇದೆ ಅಂತ ಊರಲ್ಲೆಲ್ಲ ಹಿಡ್ಕೊಂಡು ಓಡಾಡ್ತೀರಿ ಅಷ್ಟೇ ನೀವು. ಅರೆ, ಒಂದು ಭಾರಿ ಮುಂಗಾರಿನ ಒಂದು ಮಳೆ ಬಂದಾಗ ತಗ್ಗು ಪ್ರದೇಶ ಮತ್ತು ಕೆಲವು ಮಳೆಯ ವಿಪರೀತ ಪ್ರದೇಶಗಳಲ್ಲಿ ಒಂದು 4 ಮನೆಗೆ ನೀರು ಬರೋದು, ಒಂದು 16 ಕಡೆ ರಸ್ತೆ ಕಿತ್ಕೊಂಡು ಹೋಗ್ಬಿಡೋದು, ಒಂದು 3 ಕಡೆ ಇನ್ನೇನೋ ಆಗೋದು, ಕಂಬ ಬಿದ್ದೋಗೋದು, ಒಂದು 5 ಕಡೆ ಮರ ಬಿದ್ದೋಗ್ಬಿಡೋದು, ಕಾಮನ್ ಇದು. ಅದು ನೀವು ಆಗದೆ ಇದ್ರೆ ಮಳೆ ಯಾಕೆ ಬರ್ಬೇಕು ಅವಾಗ? ಹಂಗಾಗಲ್ಲ. ಎಲ್ಲ ಕಡೆ ಏನೂ ಆಗದೆ ಬಂದ ಮಳೆಯೆಲ್ಲ ಏನು ಡ್ರಾಪ್ ಟು ಡ್ರಾಪ್ ಕರೆಕ್ಟಾಗಿ ಚಾನಲ್ ಆಗಿ ಹೋಗ್ಬಿಡ್ತು ಅನ್ನೋಕ್ಕೆ ಯಾವ್ದಾದ್ರು ದೇಶದಲ್ಲಿ ಇದೆಯಾ? ಎನಿ ಕಂಟ್ರಿ, ಯಾವುದೇ ದೇಶ ತಗೊಳ್ಳಿ, ಮುಂದುವರಿಯುತ್ತಿರುವ, ಹಿಂದುಳಿದ ಎಲ್ಲ, ಮಂಗಳೂರಿನ ಬಟ್ ಅವ್ರಿಗೆ ಏನು ಮಾಡಿಕೊಡ್ಬೋದು ಅನ್ನೋದನ್ನ ನೋಡಿ ಅಷ್ಟೇ. ಅವ್ರಿಗೆ ಸಪೋರ್ಟ್ ಸಿಸ್ಟಮ್ಸ್ ಏನು ಕೊಡ್ಬೋದು, ಈ ಮಳೆಗಾಲ ಕಳೆಯೋವರೆಗೂ ಅವ್ರಿಗೆ ಬದುಕನ್ನು ತುಂಬ ವಿಪರೀತವಾಗಿ ಏರ್ಪೇರ್ ಆಗ್ದಂಗೆ ಅವ್ರಿಗೆ ಏನು ಮಾಡ್ಬೋದು ಅನ್ನೋದನ್ನು ನೋಡ್ಬೇಕು ನಾವು. ದಟ್ ಇಸ್ ದಿ ಜಾಬ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್, ಆಡಳಿತದ. ಮಂಗಳೂರಿನ ಪಂಪ್ವೆಲ್ ಸರ್ಕಲ್ನಲ್ಲಿ ರಾಜ ಕಾಲುವೆಯನ್ನು ನುಗ್ಗುತ್ತಂತೆ. ಪರಿಣಾಮ ನೀರು ನುಗ್ಗಿದೆ, ಟ್ರಾಫಿಕ್ ಜಾಮ್ ಆಗಿದೆ. ಆಲ್ ರೈಟ್, ಗುಡ್. ಕುಮಾರಧಾರ ನದಿ ತುಂಬಿ ಹರಿತಾ ಇದ್ದು ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಕ್ತಾದಿಗಳಿಗೆ ಸ್ನಾನಘಟ್ಟಕ್ಕೆ ಹೋಗಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ, ಅಲ್ಲಿ ಯಾರನ್ನು ಬಿಡಬೇಡಿ ಅಂತ. ಇಷ್ಟರ ಮೇಲೆ ನಾವು ಹೋಗಲೇಬೇಕು. ನಾವು ಹೊರಟಾಗಲೇ ತೀರ್ಮಾನ ಮಾಡಿದ್ದೀವಿ, ನಮ್ಮ ಕುಟುಂಬದಲ್ಲಿ ಯಾರು ಒಬ್ಬರನ್ನ ನಾವಿಲ್ಲಿ ಕೆಲವರು ಸುಮ್ಮನೆ ಹೋಗಿ ನೀರು ಹಾಕೊಂಡು ಅದೇ ಸಾಯಿಸಬೇಕು ಅಂತ ಒಬ್ಬರನ್ನ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ನಾವು. ಅನ್ನೋಕ್ಕಾಗಿದ್ರೆ ಬರ್ಕೊಟ್ಬಿಟ್ಟು ಯಾರನ್ನು ಸಾಯಿಸಬೇಕು ಅಂತ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಬರ್ಸ್ಬಿಟ್ಟು ಕಳಿಸ್ಬಿಡ್ಬೇಕು, ಸಾಯಿ ಹೋಗು ಅಂತ. ದಟ್ ಇಸ್ ದ ಬೆಸ್ಟ್ ಮೆಥಡ್ ನಮ್ಮ ಜನಕ್ಕೆ. ಯಾಕಂದರೆ ಇದಕ್ಕಿಂತ ಹಿಂಗೆ ಕಂತ್ರಿ ಬುದ್ಧಿ ಇರಲಿಕ್ಕೆ ಸಾಧ್ಯ ಇಲ್ಲ ಜನಕ್ಕೆ. ಕಾಮನ್ ಸೆನ್ಸ್ ಅನ್ನೋದೊಂದು ಇರಬೇಕು ಜನಕ್ಕೆ. ಆಮೇಲೆ ಎಲ್ಲಾನು ತೊಗೊಂಡೋಗಿ ಸರ್ಕಾರದ ಮೇಲೆ ಬೈದು ಬಿಡೋದು, ಇನ್ಯಾರ ಮೇಲೆ ಬೈದು ಬಿಡೋದು ಮಾಡಿದ್ರೆ ಅದೇ ಅಲ್ವಾ ಸಿಗೋದು. ಸಕಲೇಶಪುರದ ಯಾವುದೋ ಬಾಗೆ ಗ್ರಾಮ, ರಸ್ತೆ ಕಂಡಿಲ್ಲ, ಕಾರು ಹೋಗಿ ಕಬ್ಬಿಣದ ಡಿವೈಡರ್ಗೆ ಟಿಕ್ಕಿ ಹೊಡೆದ್ಬಿಟ್ಟಿದೆ ಪಾಪ. ಬೆಂಗಳೂರು ಮೂಲದ ಅಭಿಷೇಕ್ 27, ಶರತ್ 28 ಸಾವನ್ನಪ್ಪಿದ್ದಾರೆ. ಕಾರಲ್ಲಿ ಇನ್ನೂ ಇಬ್ಬರು ಇದ್ದರಂತೆ, ಧನಂಜಯ್, ಸಂದೀಪ್ ಅಂತ. ಅವ್ರಿಗೆ ಗಾಯ ಆಗಿದೆ, ಹಾಸನದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ರಂತೆ. ನೋ ಐಡಿಯಾ, ಅಂದರೆ ಮಳೆ ನೋಡ್ಕೊಂಡು ಏನಾದ್ರು ಹೋಗ್ತಿದ್ರೋ ಏನೋ ಗೊತ್ತಿಲ್ಲ. ಒಂದು ಪಾಯಿಂಟ್ ನಾನು ಹೇಳ್ತೀನಿ, ಮೊಬೈಲ್ನಲ್ಲಿ ಅಕ್ಸೆಸ್ ಮಾಡಿಕೊಂಡು ಊರಲ್ಲಿಲ್ಲದೆ ಇರೋ ಕೆಟ್ಟದು, ಒಳ್ಳೆಯದು, ಕಚಡ, ಕಂತ್ರಿ, ನೋಡಬಾರದ್ದು, ನೋಡಲೇಬೇಕಾದ ಎಲ್ಲವನ್ನು ಚುಚ್ಕೊಂಡು ಕೂತ್ಕೊಳ್ಳೋ ನೀವುಗಳು ಕನಿಷ್ಠ ಪ್ರಜ್ಞೆ ಇರಬೇಕು. ಹವಾಮಾನ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಹೊರಡಕ್ಕೆ ಕನಿಷ್ಠ ಪ್ರಜ್ಞೆ ಇರಬೇಕು. ಈ ಪ್ರಕರಣದಲ್ಲಿ ನನ್ನ ಪ್ರಕಾರದಲ್ಲಿ ಇವ್ರು ಹೋಗಿರೋ ತಪ್ಪು ಸರಿ ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ವೀಕೆಂಡಲ್ಲಿ ಇದ್ದಂಗಿದ್ದಾರೆ ನೋಡಿದ್ರೆ. ಹವಾಮಾನ ನೋಡಿಕೊಂಡು ಹೋಗುವಷ್ಟು ಕನಿಷ್ಠ ಪ್ರಜ್ಞೆಗಳನ್ನು ಅಟ್ಲೀಸ್ಟ್ ಓದಿರೋರಾದರೂ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕನಿಷ್ಠ ಪ್ರಜ್ಞೆ ಇದು. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದನ್ನೆಲ್ಲ ಕಲ್ತ್ಕೋಬೇಕು. ಇಲ್ಲದೇ ಇದ್ದರೆ ಹವಾಮಾನದ ವಾರ್ನಿಂಗ್ ಆದರೂ ಯಾಕೆ ಬೇಕು, ಯಾರನ್ನ ಅಲರ್ಟ್ ಮಾಡೋದಕ್ಕೆ ಯಾತಕ್ಕೆ ಬೇಕು ಇನ್ನದು? ಬಿದ್ದರೆ ಬಿದ್ದುಕೊಳ್ಳಿ, ಸತ್ಕೊಳ್ಳಿ, ಏನೀಗ ಅಂತ. ದಿಸ್ ಇಸ್ ಹೌ ಇಟ್ ಇಸ್. ಬೇರೆ ಟೆಕ್ನಾಲಜಿ ಬಂದರೆ ಕಲ್ತ್ಕೊಳ್ಳಲ್ವಾ ನೀವು? ಅದು ಯಾವುದೋ ಚುಚ್ಚಿಬಿಟ್ಟು ಏನೋ ಹಾಕಿದ್ರೆ ಅದು ಯಾವುದೋ ಟೈಪಿಂಗ್ ಫೋಟೋ ಆಗತ್ತೆ ಅನ್ನೋದಿದ್ರೆ ಏನು ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗಡೆ ಕಲ್ತ್ಕೊಂಡ್ಬಿಡ್ತೀರಿ? ಇದನ್ನು ಕಲ್ತ್ಕೊಳ್ಳೋಕೆ ಏನು ಬಡ್ದಿರೋದು ರೋಗ ನಿಮ್ಗಳಿಗೆ ಅಂತ ಯಾವನಾರ ಒಬ್ಬ ಕೇಳಬೇಕು. ಉದ್ದೇಶಪೂರ್ವಕವಾಗಿ ಹೋಗಿ ಸಾಯಬೇಕು ಅನ್ನೋ ಇಷ್ಟಪಡ್ತಿರೋರಿಗೆ. ಸಿ, ಟ್ರಾವೆಲ್, ಪ್ರವಾಸವನ್ನು ನೀವು ಇಂತಹ ಸಂದರ್ಭದಲ್ಲಿ 100% ನೀವು ಹವಾಮಾನ ಆಧಾರಿತ ಪ್ಲ್ಯಾನೇ ಆಗಬೇಕದು. ಅದಿಲ್ಲ ಅಂತಂದರೆ ನಿಮ್ಮ ಹಣೆ ಬರಹ. ರಾಷ್ಟ್ರೀಯ ಹೆದ್ದಾರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಯಂತೆ ಅರೇಹಳ್ಳಿನಲ್ಲಿ ಯಾವುದೋ 8 ಸಕಲೇಶಪುರ 8 ಕುಟುಂಬ ಸಿಗಾಕೊಂಡಿದೆ.
ಮಣ್ಣು ಅಗೆದು ಬಿಟ್ಟಿದ್ದಾರೆ ರಸ್ತೆಗೆ ಅಂತ, ಈ ಗೋಡೆ ಕುಸಿತಾ ಇದೆಯಂತೆ ಮನೆಯದೆಲ್ಲ. ಮನೆಗೆ ಅಷ್ಟು ಹತ್ತಿರಕ್ಕೆ ರಸ್ತೆನ ಅಗೀತಾರಾ? ಒಂದು ಬಫರ್ ಝೋನು ಇರಲ್ವಾ? ವೆರಿ ಅಮೇಝಿಂಗ್ ಆಗಿದೆಯಲ್ಲ. ಓಕೆ, ಆಲ್ ರೈಟ್, ವಾಟ್ ಎವರ್. ಸಕಲೇಶ್ಪುರ, ಎಸ್. ಸಕಲೇಶ್ಪುರದ ಆನೆಮಹಲ್ ಬಳಿ ಹೆದ್ದಾರಿಗೆ ಪದೇ ಪದೇ ಅವ್ರು ಏನು ಹೇಳಿದ್ದಾರೆ, ಒಂದು ಬೈಟ್ ಇದೆ ನೋಡ್ಬಿಡೋಣ ಫಸ್ಟ್. ನಾವು ಹುಟ್ಟಿ ಬೆಳೆದಿದ್ದೇ ಇಲ್ಲೇ, ಹುಟ್ಟಿ ಬೆಳೆದಿದ್ದೇ ಊರು. ಅವ್ರು ರೋಡನ್ನವರೇ ಬಂದು ಈ ಥರ ತೊಂದರೆ ಮಾಡಿರೋದು. ಅಷ್ಟೋ ತನಕ ಏನೂ ಒಂದು ರಗಲೆ ಇತ್ತಿಲ್ಲ. ಅವ್ರು ಯಾವಾಗ ಬಂದು ಈ ಮಣ್ಣು ಮುಟ್ಟಿ ಮಣ್ಣನ್ನೆಲ್ಲ ಎಳೆದ್ರೆ ಆಗೆಲ್ಲ ಕುಸಿಯೋಕೆ ಶುರು ಆಗ್ಬಿಡ್ತು. ಇಲ್ಲಿ ಬಾಂಬೆಲ್ಲ ಇಟ್ಟರು, ಎಲ್ಲ ಗುಡ್ಡನ್ನೇ ಕುಸ್ಬಿಡ್ತು. ಏನೆಲ್ಲ ಮಾಡಿದ್ರು ಅವರೇ ಕಿತಾಪಾತಿ ಮಾಡಿರೋದೆ ರೋಡ್ನವ್ರು, ಹೈವೇ ಅವರು. ಹುಟ್ಟಿದ್ದೇ ಇಲ್ಲಿ ಅಂತ ಅಲ್ಲೇ ಇರೋಕ್ಕೂ ಆಗಲ್ಲ. ಹುಟ್ಟಿದ್ದಲ್ಲಿ ಇಂಥದ್ದು ಅದಕ್ಕೆ ಏನು ಮಾಡೋಣ? ಅವ್ರನ್ನ ಶಿಫ್ಟ್ ಮಾರ್ಸಲ್ ಹುಟ್ಟಿದ್ರು ಅಂತ ಅನ್ನೋಕ್ಕಾಗತ್ತೆ. ಅದಕ್ಕೆ ಏನು ಮಾಡ್ಬೇಕು? ಹುಟ್ಟಿದ್ದೆ ಮಾಡೋವಾಗ ಯಾಕೆ ಬಿಟ್ಟಿದ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಥವಾ ಯಾಕೆ ಮಾಡಿದ್ದಾರೆ ಅಷ್ಟು ಕ್ಲೋಸ್ಲಿ? ಮನೆಗಳದ್ದು ಗೋಡೆ ಕೊರೆಯೋ ಅಷ್ಟು ರಸ್ತೆ ಹತ್ರಕ್ಕೆ ಹೋಗುತ್ತಾ? ನೋ ಐಡಿಯಾ. ಲೋಕಲಿ ಯಾರೋ ಹ್ಯಾಂಡ್ಲ್ ಮಾಡಬೇಕಷ್ಟೇ, ಅದನ್ನು ಏನೂ ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಲೋಕಲಲ್ಲಿ ಯಾರೋ ಆಫೀಸರೋ ಸಂಬಂಧಪಟ್ಟದ್ದು ಗನಂದಾರಿ ವ್ಯಕ್ತಿನೋ ಯಾವನೋ ಮಾಡಬೇಕಷ್ಟೆ. ಸಕಲೇಶ್ಪುರದ ಆನೆಮಹಲ್ ಬಳಿ ಹೆದ್ದಾರಿಗೆ ಪದೇ ಪದೇ ಮಣ್ಣು ಕುಸಿತಾ ಇದೆ. ಸ್ಥಳಕ್ಕೆ ಅಧಿಕಾರಿಗಳು ಬಂದರು. ಸಂಸದ ಶ್ರೇಯಸ್ ಪಟೇಲ್ ಕೂಡ ಭೇಟಿ ಕೊಟ್ಟರು. ಮಣ್ಣು ಕುಸಿತಾ ಇರುವ ರಸ್ತೆ ಬಂದ್ ಮಾಡಿ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮಾಡಿದ್ರು. ಅಧಿಕಾರಿಗಳು ಸ್ಥಳಕ್ಕೆ ಮೊಕ್ಕಾಂ ಹೂಡಿದ್ರು, ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ನನಗೂ ಗೊತ್ತು. ಸಕಲೇಶ್ಪುರ ತಾಲೂಕು ಲಾರ್ಜ್ಲಿ ಎಲ್ಲ ವರದಿಗಳು ಚಿಕ್ಕಮಗಳೂರಿಂದ ಬಂದಂಗಿದೆ. ಇದು ಯಾವುದೋ ಗ್ರಾಮದ ಬಳಿ ಕಾರಿನ ಮೇಲೆ ಒಂದು ಮರ ಬಿದ್ದಿದೆ. ಪುಣ್ಯಕ್ಕೆ ಸವಾರರು ಬಚಾವಾಗಿದ್ದಾರೆ. ಅದು ಬಾನೆಟ್ ಮೇಲಕ್ಕೆ ಬಿದ್ದಿದೆ, ಹಿಂದಕ್ಕೆ ಅವ್ರು ಬಚಾವಾಗಿಬಿಟ್ಟಿದ್ದಾರೆ. ದಟ್ಸ್ ಹೌ ಹಿ ಹ್ಯಾಸ್ ಎಸ್ಕೇಪ್ಡ್. ಟಚ್ ವುಡ್, ಒಳ್ಳೆಯದಾಗಲಿ. ಮೂಡಿಗೆರೆ ತಾಲೂಕಿನ ಬಾಳೂರ ಗ್ರಾಮದ ಎಸ್ಟೇಟ್ನಲ್ಲಿ ಮರ ಬಿದ್ದು ಮನೆ ಜಖಮಾಯಿತು. ಮನೆಯಲ್ಲಿದ್ದವರು ಸಣ್ಣ ಪುಟ್ಟ ಗಾಯದೊಂದಿಗೆ ಪಾರಾಗಿದ್ದಾರೆ. ನೋಡಿ ಸರ್, ಈ ತರ ಆಗಿದೆ ಮನೆ ಎಲ್ಲ. ಇನ್ನು ಈ ಬಾಳೂರು ಎಸ್ಟೇಟ್ ಅಲ್ಲಿ ರೈತರುಗಳಿದ್ದಾರೆ, ಮ್ಯಾನೇಜರ್ಗಳಿದಾರಂತೆ, ಯಾರು ಬಂದಿಲ್ಲ, ನೋಡಿಲ್ಲ. ರಾತ್ರಿ 2 ಗಂಟೆಗೆ ಮರ ಬಿದ್ದಿರೋದು, ಆಯ್ತಾ. ಇನ್ನು ಬಂದು ಒಂದು ಹಾಸ್ಪಿಟ್ಲಿಗೆ ಇದು ಸಮೇತ ಮಾಡಿಲ್ಲ, ಆಯ್ತಾ. ಇಲ್ಲಿ ಏನೇನಿಲ್ಲ, ಎಲ್ಲ ಪುಡಿಯಾಗಿ ಧ್ವಂಸ ಆಗೋಗಿದೆ ಮನೆ. ನೋಡಿ, ಇದು ಈ ಕಡೆ ರೂಮು, ಇದು ಈ ತರ ಆಗಿದೆ. ಇಲ್ಲಿ ನೋಡಿ, ಇದೆಲ್ಲ ಪೂರ ಪುಡಿ ಪುಡಿಯಾಗಿ ಎಲ್ಲ ಇದಾಗೋಗಿದೆ. ಎಸ್ಟೇಟ್ ಅಂದರೆ ಪ್ರೈವೇಟ್ ಅಲ್ವಾ? ಪ್ರೈವೇಟ್ನಲ್ಲಿ ಎಸ್ಟೇಟ್ ಓನರ್ಗಳು ಯಾರು ಹ್ಯಾಂಡ್ಲ್ ಮಾಡ್ಬೇಕು ಅದನ್ನು. ಅವ್ರು ಯಾರೂ ಬಂದಿಲ್ಲ ಅಂತ ನಮ್ಮ ಹತ್ರ ಹೇಳಿದ್ರೆ ನಿಮ್ಮ ಓನರ್ಗೆ ಹೇಳ್ಬೇಕು ಅದನ್ನು. ಅದನ್ನು ಮಾಡ್ಕೊಂಡಾಗ ಅದ್ರ ಜವಾಬ್ದಾರಿನೂ ಅವ್ರಿಗೆ ಇರುತ್ತೆ. ನಿಮ್ಮ ಓನರ್ ಅಲ್ವಾ ಅದು? ನಮ್ಮ ಹತ್ರ ಹೇಳಿದ್ರೆ ಸರ್ ಸಿದ್ದರಾಮಯ್ಯ ಬರ್ಬೇಕಾದ, ಏನು ಯಾರು ಬರ್ಬೇಕು ಅದಕ್ಕೆ? ಏನಪ್ಪ ಗೊತ್ತಿಲ್ಲ. ಏನೋ ಕೊಡಗಿನ ತಲಕಾವೇರಿ ಭಾಗಮಂಡಲದಲ್ಲಿ ವಿಪರೀತ ಮಳೆ, ಸಂಗಮದಲ್ಲಿ ನೀರು ಬರ್ತಾ ಇದೆ, ಕಾವೇರಿ ನೀರು ಏರ್ತಾ ಇದೆ ಅಲ್ಲೆಲ್ಲ. ಬಹು ಸಹಜವಾಗಿ KRSಗೆ ನಿಮಗೊಂದು ಒಂದು ಅಡಿಯಷ್ಟು ನೀರು ಬಂದಂಗೆ ಕಾಣಿಸ್ತಾ ಇದೆ. ಲೆಟ್ ಸಿ, ಮುಂದುವರೆದ್ರೆ ಮಳೆ ಇಲ್ಲಿ, ಆಗ ಸಣ್ಣ ಪ್ರಮಾಣದ ಪ್ರವಾಹ ಕಾವೇರಿಗೆ ಬರಬಹುದು ಬ್ಯಾಕ್ ಸ್ಟ್ರೀಮಲ್ಲಿ. ಆಮೇಲೆ ಕೆಳಗಡೆಗೆ ಬರೋಕ್ಕಾಗಲ್ಲ, ಯಾಕಂದರೆ KRS ಅಲ್ಲಿ ಹಿಡಿತಾರೆ ನೀರನ್ನು ಅದನ್ನು. ಎಸ್. ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಮಡಿಕೇರಿ ನಗರದ ಮುಳಿಯಾ ಲೇಔಟ್ ಜಲಾವೃತವಾಗಿದೆ. ಮನೆ ಮುಂದೆಯೇ ನದಿ ರೀತಿ ನೀರು ಹರಿತಾ ಇದೆ. ವಾಪಸ್ ಬಂದು ಮುಳಿಯಾ ಬಸ್ ಸ್ಟಾಪ್ ಇದೆ ನೋಡಿ. ಕಾರವಾರಕ್ಕೆ ಹೋದರೆ ಯಲ್ಲಾಪುರದಲ್ಲಿ ಒಂದು ತಾತ್ಕಾಲಿಕ ಕಿರು ಸೇತುವೆ ಮಾಡಿದ್ರಂತೆ, ಕೊಚ್ಕೊಂಡು ಹೋಗಿದೆ. ಇಟ್ಸ್ ಓಕೆ, ಯಾಕೆಂದರೆ ಅದನ್ನು ಮಾಡಿದ್ದೇ ಅವ್ರು ತಾತ್ಕಾಲಿಕವಾಗಿ ಕೊಚ್ಕೊಂಡು ಹೋಗಲಿ ಅಂತ. ಹಾಂ, ಸೊ ದಟ್ ಇನ್ನೊಂದು ಸರಿ ತಾತ್ಕಾಲಿಕವಾಗಿ ಮಾಡಬಹುದು. ಕಾಂಟ್ರಾಕ್ಟ್ರಿಗೆ ಒಳ್ಳೆಯದಾಗತ್ತೆ. ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಅಧಿಕಾರಿಗಳು ಅಥವಾ ರಾಜಕಾರಣಿ ಯಾರು ಇದ್ರೆ ಅವ್ರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಜೀವನದಲ್ಲಿ. ಅವ್ರು ಬೆಂಗಳೂರಲ್ಲಿ ಏನಾದರೂ ಒಂದು ಸೈಟ್ ತೊಗೊಂಡಿದ್ರೆ ಸ್ವಲ್ಪ ಚೆನ್ನಾಗಿ ಬೆಟರ್ ಮನೆಗೇ ಕಟ್ಬೋದು ಅಥವಾ ಏನಾದ್ರು ಒಂದು ಮಾಡ್ಬೋದು ಅವರು. ಹಾಗಾಗಿ ಅದು ತಾತ್ಕಾಲಿಕವಾಗಿ ಕಟ್ಟಿದ್ರು, ಅದು ಕೊಚ್ಕೊಂಡು ಹೋಗಿದೆ. ತಾತ್ಕಾಲಿಕವಾಗಿ ಇನ್ನೊಂದು ಸರಿ ಕಟ್ತಾರೆ, ಅದು ಕೊಚ್ಕೊಂಡು ಹೋಗೋಕ್ಕೆ ರೆಡಿ ಇರುತ್ತೆ. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಲಜ್ಜಿಗೆಟ್ಟ ಜನಕ್ಕೆ ಅಷ್ಟೇ ಹೇಳಬೇಕು. ಯಾಕಂದರೆ ಲಜ್ಜಿಗೆಟ್ಟ ಜನ ಲಜ್ಜಿಗೆಟ್ಟವ್ರನ್ನ ಆಯ್ಕೆ ಮಾಡ್ತಾರೆ ಮತ್ತು ಲಜ್ಜಿಗೆಟ್ಟ ಅಧಿಕಾರಿಗಳಿಗೆ ತಿನ್ನಕ್ಕೆ ಬಿಟ್ಟಿರ್ತಾರೆ. ಹಾಗಾಗಿ ಇದಾದಾಗ ಆ ಜನದ್ರ ಬಗ್ಗೆ ಅನುಕಂಪ ತೋರಿಸ್ಬಾರ್ದು. ಯಾಕಂದರೆ ಇದೇನು ಒಂದ್ಸರಿ ಆಗೋದಲ್ವಲ್ಲ. ಎಸ್.
ನಾವು ಬೆಳಗಾವಿಯ ಗೋಕಾಕ್ ನಗರದ ಮಹಲಿಂಗೇಶ್ವರ ಕಾಲನಿಯಲ್ಲಿ ಮಳೆಯಿಂದ ಗೋಡೆ ಕುಸಿದು 3 ವರ್ಷದ ಮಗು ಸಾವನ್ನಪ್ಪಿತು. ಇನ್ನೊಂದು ಮಗುವಿಗೆ ಗಂಭೀರವಾಗಿ ಗಾಯವಾಗಿದೆ. ಪೋಷಕರ ಆಕ್ರಂದನ ಮಾತ್ರ ಹೇಳುತ್ತಿರುವುದು. ಸಹ್ಯಾದ್ರಿ ಪರ್ವತದಲ್ಲಿ ಮಳೆ ವಿಪರೀತವಾಗಿರೋದ್ರಿಂದ ಖಾನಾಪುರ ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಒಂದಷ್ಟು ಬಂದ್ ಆಗಿದೆ. ಮಲಪ್ರಭಾ ನದಿಗೆ ಬರುವ ತೋರಾಳಿ ಹಬ್ಬಾನಟ್ಟಿ ಬ್ಯಾರೇಜಿಂದ ಏಕಾಏಕಿ ನೀರು ಬಿಟ್ಬಿಟ್ಟಿದ್ದಾರೆ. ಯಾಕೆ ಬಿಟ್ಟರು ಗೊತ್ತಿಲ್ಲ. ಸೇತುವೆ ಕಾಮಗಾರಿ ಕೊಚ್ಕೊಂಡು ಹೊರಟೋಗಿದೆ. ಗೊತ್ತಿಲ್ಲ ಅದು ಯಾಕೆ ಇವರು ಬಿಟ್ಟರು, ಅದು ಯಾಕೆ ಕೊಚ್ಕೊಂಡು ಹೋಗೋ ಥರ ಆಯಿತು, ಎರಡೂ ಗೊತ್ತಿಲ್ಲ. ಇಂಡಿಕೇಶನ್ ಇರಬೇಕಲ್ವ ಸರಿ, ಇಷ್ಟು ಬಿಡ್ತಾ ಇದ್ದೀವಿ, ಬಿಡಬೇಕು. ಅವನು ಯಾರು ಆಫೀಸರ್ ಎಲ್ಲಿ ಮಲಕೊಂಡಿದ್ನೋ, ಯಾರು ಸಂಬಂಧ ಇದ್ದಾರೋ ಇಲ್ವೋ, ಹೇಳೋನು ಯಾರು ಕೇಳೋನು ಯಾರು, ಇದಕ್ಕೆಲ್ಲ ಜವಾಬ್ದಾರಿ ಎಲ್ಲಿ ಫಿಕ್ಸ್ ಆಗುತ್ತೆ. ವಿ ವಿಲ್ ಕಮ್ ಟು ಇಟ್ ಲೇಟರ್. ಎಸ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮುಂದುವರೆದಿರುವ ಪರಿಣಾಮ ಮಹಾರಾಷ್ಟ್ರದ ಕೊಲ್ಹಾಪುರದ ಪಂಚಗಂಗಾ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಪಂಚಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ 9ಕ್ಕೂ ಹೆಚ್ಚು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಮುಳುಗಡೆಗೊಂಡ ಸೇತುವೆ ಮೇಲೆ ವಾಹನ ಸಂಚಾರ ಸ್ಥಗಿತಗೊಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಇಲ್ಲ ಅಂತ ಹೇಳೋ ಸ್ಟೇಜಲ್ಲಿ ಇಲ್ಲ ನಾವು. ಮಳೆ ಇದೆ, ಬಟ್ ಈ ಮಳೆ ಹೇಗಿದೆ ಅಂದರೆ ಕೊಚ್ಚಿಕೊಂಡು ಹೋಗುವ ರೀತಿ ಬರ್ತಾ ಇಲ್ಲ. ಮಳೆ ಒಂದೇ ಸಮ ಬರ್ತಾ ಇದೆ, ಈ ಸಮ ಬರ್ತಾ ಇದೆ ಅಷ್ಟೇ, ದಡ 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 ಚಿಟಿ 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 ಅಂದ್ಕೊಂಡು. ಬಟ್ ದಟ್ ಈಸ್ ಇನಫ್, ಬಿಕಾಸ್ ಸೋಕ್ ಆಗ್ತಾ ಇದೆ. ಎಲ್ಲೆಲ್ಲಿ ಜಾಗ ಸಿಗ್ತಾ ಇದೆ ಮಣ್ಣು ಅದು ಸೋಕ್ ಆಗೋಗಿದೆ. ಹಾಗಾಗಿ ಮತ್ತು ಇದು ಒಂದಷ್ಟು ಮಳೆ ಬಂದ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಇದರ ಪರಿಣಾಮ ಈಗ ಸಣ್ಣ ಪುಟ್ಟ ಮಳೆ ಮತ್ತು ಸಣ್ಣ ಗಾಳಿ 6 ಕಿಲೋಮೀಟ್ರ್ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ರೇಂಜಲ್ಲಿ ಬಂದರೂ ಮರಗಳು ಬಿದ್ದೋಗ್ತಾ ಇವೆ. ಅದನ್ನು ನೋಡ್ತಾ ಇದ್ದೀವಿ ಬೆಂಗಳೂರಿನ ಹಲವೆಡೆ. ಇನ್ನು ದೇಶದ ಹಲವೆಡೆ ಭಾರೀ ಮಳೆಯಾಗಿದೆ. 16 ದಿನಗಳ ಮೊದಲೇ ಮುಂಬೈಗೆ ಮುಂಗಾರು ಅಪ್ಪಳಿಸಿದೆ. ರೆಡ್ ಅಲರ್ಟ್ ಇದ್ದು ಮುಂಬೈ, ಥಾಣೆ, ರಾಯಗಢದಲ್ಲಿ ಕಳೆದ 24 ಗಂಟೆಯಲ್ಲಿ ದಾಖಲೆಯ ಮಳೆಯಾಗಿದೆ. ಮುಂಬೈನ ನಾರಿಮನ್ ಪಾಯಿಂಟ್ ಸುತ್ತಮುತ್ತ ಕೇವಲ 1 ಗಂಟೆಯಲ್ಲಿ 104 ಮಿಲಿಮೀಟರ್ ಮಳೆಯಾಗಿದೆ. ಮುಂಬೈನಲ್ಲಿ 107 ವರ್ಷಗಳ ದಾಖಲೆಯನ್ನ ಮೇ ಮಳೆ ಮುರಿದಿದೆ. ರಸ್ತೆಗಳ ಮೇಲೆ ಮೊಣಕಾಲುದ್ದ ನೀರು ನಿಂತಿದ್ದು ತಗ್ಗು ಪ್ರದೇಶಗಳಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. 2 ವಾರಗಳ ಹಿಂದಷ್ಟೇ ಉದ್ಘಾಟನೆಗೊಂಡಿದ್ದ ಮುಂಬೈ ಅಂಡರ್ ಗ್ರೌಂಡ್ ಮೆಟ್ರೋ ಜಲಾವೃತವಾಗಿದೆ. ಲೋಕಲ್, ಸೆಂಟ್ರಲ್ ರೈಲಿನ ಹಳಿಗಳ ಮೇಲೆ ನೀರಾವರಿಸಿದೆ. 250ಕ್ಕೂ ಹೆಚ್ಚು ವಿಮಾನಗಳ ಓಡಾಟ ವ್ಯತ್ಯಯವಾಗಿದೆ. ಕುರ್ಲಾ, ದಾದರ್, ಸಿಯೋನ್, ಪರೇಲ್ ಏರಿಯಾಗಳು ಪ್ರವಾಹ ಸ್ಥಿತಿಯಲ್ಲಿವೆ. ಒಟ್ಟು 50 ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಆಲ್ರೈಟ್, ಮಳೆಯ ತೀವ್ರತೆ ಬಹು ಕಡೆಗಳಲ್ಲಿ ಜನರನ್ನು ಗಾಬರಿಗೆ ಬೀಳಿಸ್ತಾ ಇರೋ ಕಾಣಿಸ್ತಾ ಇದೆ, ಅಥವಾ ವ್ಯವಸ್ಥೆಯನ್ನು. ಬಿಕಾಸ್ ಸಡನ್ಲಿ ಏಕಾಏಕಿ ವಿಪರೀತವಾದ ಪ್ರಮಾಣದಲ್ಲಿ ನೀರು ಮಳೆ ಸುರಿತಾ ಇರೋವಂಥದ್ದು ಇದು ಹವಾಮಾನ ವೈಪರೀತ್ಯದ ಇನ್ನೊಂದು ಮುಖ ಮತ್ತು ಆಗತ್ತೆ ಅನ್ನೋದು ನಮ್ಗೆ ಅರಿವಿರಬೇಕಿತ್ತು. ಇದು ಈಗ ಆರಂಭವಾಗಿರುವ ಈ ಮುಂಗಾರು ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅಂದರೆ ಮುಂದುವರಿಯುತ್ತೆ, ಮತ್ತು ತನ್ನ ವ್ಯಾಪಕತೆಯನ್ನು ಹೇಗೆ ಹಬ್ಬಿಸ್ಕೊಳ್ಳುತ್ತೆ, ಹೌ ಎಕ್ಸ್ಟೆನ್ಸಿವ್ ಇಟ್ ವಿಲ್ ಬಿ, ಮತ್ತು ಇದರ ತೀವ್ರತೆ ಇನ್ನೂ ಎಷ್ಟು ಇರುತ್ತೆ ಅನ್ನೋದು ಯಾರಿಗೂ ಅರಿವಿಲ್ಲ. ಹಾಗಾಗಿ ಇದು ಆರಂಭ ಅನ್ನೋದ್ರಿಂದಾನೇ ಗಾಬರಿ ಆಗಬೇಕು ಅಂತಲ್ಲ, ಜಾಸ್ತಿ ಆಗಲೂಬೋದು, ಆಗದೇನೂ ಇರಬಹುದು, ಗೊತ್ತಿಲ್ಲ. ಬಟ್ ಕೆಲವು ಪ್ರದೇಶಗಳಲ್ಲಿ ನಾನು ಆಗಲೇ ಹೇಳ್ತಿದ್ದೆ ಯಾಕೆ ಹೀಗಾಗತ್ತೆ ಕೆಲವು ಜಾಗಗಳಲ್ಲಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಭಾರತದಲ್ಲಿ ಫ್ಲಡ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಂಗಿಲ್ಲ, ಎಕ್ಸೆಪ್ಟ್ ಒಂದು 2-3 ಡ್ಯಾಮ್ ಮ್ಯಾನೇಜ್ಮೆಂಟ್ಗಳನ್ನು ಬಿಟ್ಟರೆ. ನಮ್ಮ ರಾಜ್ಯದಲ್ಲೂ ಅಷ್ಟೇ 2-3 ಡ್ಯಾಮ್ ಮ್ಯಾನೇಜ್ಮೆಂಟ್ಸನ್ನು ಬಿಟ್ಬಿಟ್ರೆ, ವಿಚ್ ಈಸ್ ಲೈಕ್ ಆಲಮಟ್ಟಿ, ತುಂಗಭದ್ರಾ, ಕಾವೇರಿ ಅಂದರೆ KRS, ಹೇಮಾವತಿ, ಈ ಥರದ ಕೆಲವು ಡ್ಯಾಮ್ ಮ್ಯಾನೇಜ್ಮೆಂಟ್ಗಳನ್ನು ಬಿಟ್ಬಿಟ್ರೆ ಲಾರ್ಜ್ಲಿ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಆಫ್ ಈ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿಲ್ಲ. ಅದರ ಪರಿಣಾಮ ನೀವು ಅಲ್ಲಿ ನೋಡ್ತಾ ಇದ್ದೀರಿ. ಅಲ್ಲೆಲ್ಲ ಬ್ಯಾರೇಜಿಂದ ಸಡನ್ನಾಗಿ ನೀರು ಬಿಟ್ರಂತೆ, ಇನ್ಯಾವುದೋ ಕೊಚ್ಕೊಂಡು ಹೋಯ್ತಂತೆ, ಕತ್ತೆ ಕಾಯ್ತಾ ಇದ್ರ ಅಂತ ಕೇಳಿ. ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ಸೊ ಇದನ್ನು ಮಾಡಬೇಕಾದ ಆಸಕ್ತಿ ರಾಜಕಾರಣಿಗಳಿಗೂ ಇಲ್ಲ, ಅಧಿಕಾರಿಗಳಿಗಂತೂ ಇಲ್ಲವೇ ಇಲ್ಲ. ಇತ್ತೀಚೆಗೆ ಅಧಿಕಾರಿಗಳಿಗಿರೋದು ಒಂದೇ, ಹೇಗೆ ದುಡ್ಡು ಹೊಡ್ಕೊಂಡು ತಿನ್ನಬೇಕು, ಮತ್ತು ನೆಕ್ಸ್ಟ್ ಪೋಸ್ಟಿಂಗಿಗೆ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು, ಮತ್ತು ಯಾರಿಗೆ ಕೊಡಬೇಕು, ಮತ್ತು ಹೇಸಿಗೆಯನ್ನು ತಿನ್ನುತ್ತಾ ಮುಂದೆ ಸಾಗಬೇಕು. ಇದೊಂದೇ ಗೊತ್ತಿರೋದು ಇತ್ತೀಚಿನ ಆಫೀಸರ್ಸ್ಗೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಅದೇನೋ ಮಾಡಿ ಕಡ್ದು ಕೊಮಟೆ ಹಾಕಿಬಿಡ್ತೀವಿ ಅಂತ ಭಾಷಣ ಬಿಟ್ಟರು 2 ವರ್ಷದಿಂದ. ನೀವು ಮಾಡಿರೋ ಎಂಥ ಕಚಡ ಕೆಲಸಗಳು ಮಾಡಿದ್ದೀರಿ ಅಂದರೆ ಜನ ಗೋಳಾಡ್ತಿದ್ದಾರೆ ಗ್ರೌಂಡ್ ಲೆವೆಲ್ಸಲ್ಲಿ. ಆ ಲೆವೆಲ್ಸ್ ಆಫ್ ಕರಪ್ಷನ್ಸ್ ಎಲ್ಲಿಗೆ ಹೋಗ್ತಾ ಇದೆ, ಕೆಲವು ಡಿಪಾರ್ಟ್ಮೆಂಟ್ಸ್ ಅಂತುವೆ ಗೋಳಾಡ್ತಿದ್ದಾರೆ ಒಂದೇ ಸಮ. ಭಾಳ ಪ್ರಕರಣದಲ್ಲಿ ಈ ಭ್ರಷ್ಟತೆಯನ್ನು ತೋರ್ಸೋಕ್ಕಾಗ್ತಿಲ್ಲ ಯಾರಿಗೂ. ಅದಕ್ಕೆ ಬೇಕಾದ ಪ್ರೂಫ್ಗಳನ್ನು ಕೊಡೋರು ಇಸ್ಕೊಳ್ಳೋರು ಇರೋವರೆಗೂ ಏನೂ ಮಾಡೋಕ್ಕಾಗ್ತಾ ಇಲ್ಲ.
ಅದರ ಪರಿಣಾಮ ಎಲ್ಲ ಕಟ್ಟೆ ಕೆಳಗಡೆ ಹೋಗ್ತಾ ಇದೆ ಅಷ್ಟೇ. ದಟ್ಸ್ ಆಲ್ ಈಸ್ ಹ್ಯಾಪನಿಂಗ್. ಎನಿಯೋ ಇದು ನಮ್ಮ ಪರಿಸ್ಥಿತಿ. ಗೊತ್ತಿಲ್ಲ ಮುಂದೆ ಏನಾಗತ್ತೆ ಏನಾಗಲ್ಲ ಅಂತ. ಸದ್ಯಕ್ಕಂತೂ ಇವತ್ತು ಮೊದಲನೇ 2ನೇ 3ನೇ ದಿನ ಇದು ಮುಂಗಾರಿನ ಬೇಗ ಬಂದಿರೋ ಮುಂಗಾರಿನ ಈ ದೃಶ್ಯಗಳು ಮಧ್ಯ ಮತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾಳ ದೊಡ್ಡದಾದಂತಹ ಭೀಕರ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದೆ, ಚಿತ್ರಣಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತೇನು ಅನ್ನಿಸ್ತಾ ಇಲ್ಲ ನನಗಿನ್ನೂ. ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ. ಲಾರ್ಜ್ಲಿ ಈ ಮುಂಗಾರು ಈಗ ಸದ್ಯಕ್ಕೆ ಮಡಿಕೇರಿ ಒಂದು ಹಳೆ ಮೈಸೂರು ಬಿಟ್ಟರೆ ಆ ಕಡೆಗೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ನೋಡೋಣ, ವಿ ವಿಲ್ ಸಿ ಹೌ ಫಾರ್ ಇದು ಪ್ರೋಗ್ರೆಸ್ ಆಗುತ್ತೆ.